ಇವತ್ತು ಕರ್ನಾಟಕ ಸರ್ಕಾರದಿಂದ ಪ್ರತಿಯೊಂದು ಪಂಚಾಯಿತಿಗೂ ಅಂಬೇಡ್ಕರ್ ಜಾಥಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅದರಂತೆ ಇವತ್ತು ಆಲೂರಿಂದ ನಮ್ಮ ಗ್ರಾಮ ಪಂಚಾಯತಿ ಉಸ್ಕೂರು ಗ್ರಾಮ ಪಂಚಾಯತಿಗೆ ಬಂತು. ಹೊಸಂದ್ರಾಗ ಸರ್ಕಲ್ನಲ್ಲಿ ಅದ್ದೂರಿಯಾಗಿ ಬರಮಾಡಿಕೊಂಡು ಇವತ್ತು ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಪಂಚಾಯತಿ ಮುಂದೆ ಆವರಣದಲ್ಲೇ ನಾವು ಇವತ್ತು ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ದಲಿತ ಮುಖಂಡರು ಇರ್ಬೋದು, ಪ್ರತಿಯೊಬ್ಬರು ಆಶಾ ಕಾರ್ಯಕರ್ತೆಯರು ಇರ್ಬೋದು, ಸ್ತ್ರೀಶಕ್ತಿಯವರು ಇರ್ಬೋದು, ಮತ್ತು ನಮ್ಮ ಪಂಚಾಯಿತಿಯ ಎಲ್ಲ ಸ್ಟಾಫ್ಗಳು, ಸಿಬ್ಬಂದಿಗಳು ಮತ್ತು ಇದರ ಎಲ್ಲ ಪ್ರತಿಯೊಬ್ಬರು ಸೇರಿ ಇಡೀ ಪಂಚಾಯಿತಿ ಸೇರಿ ಒಂದು ಹಬ್ಬವನ್ನಾಗಿ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಇದರ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಅನಿಸ್ತೀನಿ. ನಾವು ಯಾವುದೋ ಒಂದು ಹಬ್ಬದ ದಿನವಾಗಿ ಅದನ್ನು ಆಚರಣೆ ಮಾಡೋದು ಬೇಡ, ಪ್ರತಿ ದಿನವೂ ಇರಬೇಕದು. ಹಾಗಾಗಿ ನಮ್ಮ ಒಂದು ಗ್ರಂಥಾಲಯದಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪ್ರತಿಯೊಂದು ಪುಸ್ತಕನೂ ಅವರ ಗ್ರಂಥಾಲಯದಲ್ಲಿಟ್ಟು ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ವಯಸ್ಸಾದವರೆಗೂ ಅದರ ಅರಿವು ಮೂಡಬೇಕು ಅಂತೇಳಿ ಒಂದು ಆನ್ಲೈನ್ ಗ್ರಂಥಾಲಯವನ್ನು ಮಾಡ್ತಾಯಿದ್ದೀವಿ. ನಾವು ಡಿಜಿಟಲ್ ಗ್ರಂಥಾಲಯ ಮಾಡ್ತಾಯಿದ್ದೀವಿ. ಆ ಗ್ರಂಥಾಲಯದಲ್ಲಿ ಅದನ್ನು ಪುಸ್ತಕಗಳನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಸರ್ಕಾರದ ಆದೇಶದಂತೆ ಜನವರಿ 26ರಿಂದ ಫೆಬ್ರವರಿ 25ವರೆಗೂ ಪ್ರತಿ ಗ್ರಾಮ ಪಂಚಾಯತಿ ನಗರಸಭೆ ಎಲ್ಲ ಕೂಡ ಎಲ್ಲ ಜನರಿಗೆ ತಲುಪಿಸೋ ಉದ್ದೇಶದಿಂದ ಸಂವಿಧಾನ ಜಾಥಾ ಕಾರ್ಯಕ್ರಮ ಸ್ವತಂತ್ರ ಸಂಭ್ರಮದ ಪರವಾಗಿ ಸರ್ಕಾರ ನಮಗೆ ನಿರ್ದೇಶನ ಕೊಟ್ಟಿದೆ. ಅದರಂತೆ ನಾವು ಬೆಂಗಳೂರು ಉತ್ತರ ತಾಲೂಕು ಪಂಚಾಯತಿನಲ್ಲಿ ಎಲ್ಲ ಗ್ರಾಮಗಳು ಗ್ರಾಮ ಪಂಚಾಯತ್ಗಳಲ್ಲಿ ನಮಗೆ 11ನೇ ತಾರೀಕಿಂದ ಈ ತಿಂಗಳ 11ರಿಂದ ಇವತ್ತು ಕೊನೆ ಗೋಪಾಲಪುರದಿಂದ ನೆಕ್ಸ್ಟ್ ಸಂಜೆ ನಾವು ಹೆಸರುಘಟ್ಟ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ. ಈ ಜಾಥಾ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರುಗಳು, ಮಾನ್ಯ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಚುನಾಯಿತ ಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು, NRLM, ಮಹಿಳೆಯರು, ಮಕ್ಕಳು ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಸಂವಿಧಾನದ ಬಗ್ಗೆ ಅವ್ರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ನಾವು ಪ್ರತಿಭೆ ಕೆಲವು ಕಡೆ ಕರಪತ್ರಗಳನ್ನ ಹಂಚಿದ್ದೀವಿ, ಓತ್ಗಳನ್ನ ತಗೊಂಡಿದ್ದೀವಿ ಎಲ್ಲ ಪಂಚಾಯತ್ಗಳಲ್ಲಿ. ಆಯಾ ಅಧ್ಯಕ್ಷರು ಕೆಲವು ಕಡೆ ವಿಶೇಷವಾಗಿ ಕಾರ್ಯಕ್ರಮನ ರೂಪಿಸ್ಕೊಂಡಿದ್ದಾರೆ. ಜಾಥಾ ಆಗ್ಬೋದು, ಡೊಳ್ಳು ಕುಣಿತ ಆಗ್ಬೋದು, ವೀರಗಾಸೆ ಆಗ್ಬೋದು. ಜನಗಳಿಗೆ ಒಟ್ಟು ನಮ್ಮ ಜನಗಳನ್ನ ಇತ್ಲ ಕಡೆ ಅವ್ರನ್ನ ಡೈವರ್ಟ್ ಮಾಡಿ ನಮ್ಮ ಕಾರ್ಯಕ್ರಮದನ್ನು ಅವ್ರಿಗೆ ತಿಳಿ ಹೇಳಬೇಕು. ಇದರಿಂದ ಏನು ಉಪಯೋಗ, ಏನೇನು ಆಗ್ತಾ ಇದೆ, ಏನು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದು ಮೆಸೇಜ್ ಪಾಸ್ ಆಗಬೇಕು. ಸಂವಿಧಾನದ ಬಗ್ಗೆ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಅಂತ ರೂಪಿಸಿ ತುಂಬ ಯಶಸ್ವಿಯಾಗಿ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಇವತ್ತು ಇದನ್ನು ಉಸ್ಕೂರು ಆದ ತಕ್ಷಣ ನೆಕ್ಸ್ಟು ಗೋಪಾಲಪುರ ಪಂಚಾಯತಿಗೆ. ಉಸ್ಕೂರಲ್ಲೂ ಸಹ ನಮ್ಮ ಅಧ್ಯಕ್ಷರು ಕೂಡ ಇಬ್ಬರು ಆಕ್ಟಿವ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ತಲುಪಂಗೆ ಎಲ್ಲ ಸಂಘ ಸಂಸ್ಥೆಗಳಾಗ್ಬೋದು, ನಮ್ಮ ಲೀಡ್ರುಗಳಾಗ್ಬೋದು, ಎಲ್ಲರನ್ನೂ ಮೊದಲೇ 3 ದಿನ ಮುಂಚೆನೇ ತುರ್ತು ಸಭೆ ಕರೆದು ಎಲ್ಲರಿಗೂ ಕೂಡ ಕಾರ್ಯಕ್ರಮ ರೂಪುರೇಷೆನ ಮೊದಲೇ 3 ದಿನ ಮುಂಚೆನೇ ಹೇಳ್ಬಿಟ್ಟಿದ್ದಾರೆ ಅವರು ಏನೇನು ನಾವು ಆಯೋಜಿಸಿದ್ದೀವಿ ಅಂತ. ಅದರ ಪ್ರಕಾರನೇ ಕಾರ್ಯಕ್ರಮ ನಡೆದಿದೆ. ನಾವು ವಿಧಿ ಬೋಧಿಸ್ತಾ ಇದ್ದೀವಿ. ಕೆಲವು ಕಡೆ ನಾವು ಸ್ಪೀಕರ್ಗಳಿಂದ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಬಾಬಾ ಸಾಹೇಬ್ರ ಬಗ್ಗೆ ಅವ್ರು ಯಾವ ಉದ್ದೇಶ ಇಟ್ಕೊಂಡು ಬರೆದ್ರು, ಸಂವಿಧಾನದಿಂದ ನಮಗೇನು ಅನುಕೂಲ, ಕೆಲವ್ರಿಗೆ ಸಂವಿಧಾನ ಅಂದ್ರೆ ಗೊತ್ತಿರಲ್ಲ, ನಮಗೂ ಅದಕ್ಕೆ ಏನು ಅಂತ. ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಭಾರತೀಯರು ಕೂಡ ಸಂವಿಧಾನದ ಮೇಲೆ ನಾವು ನಿಂತಿದ್ದೀವಿ. ನಾವು ಜನಗಳು ಕ್ವಶನ್ ಮಾಡ್ತಾ ಇಲ್ಲ ಅಷ್ಟೇ. ಈವನ್ ಪಂಚಾಯತಿಗಳು ತಗೊಳ್ಳಿ, ಪಂಚಾಯತಿ ರಚನೆ ಆಗ್ಬೋದು, ಜನ ಆಗ್ಬೋದು, ಚುನಾಯಿತ ಪ್ರತಿನಿಧಿಗಳಾಗ್ಬೋದು, ನಾವಾಗ್ಬೋದು, ಸಾಮಾನ್ಯ ನಾಗರಿಕನಾದರೂ ಕೂಡ ನಮ್ಗೆ ಹಕ್ಕುಗಳು ಸಂವಿಧಾನದಿಂದಲೇ ನಮಗೆಲ್ಲ ಹಕ್ಕುಗಳು ಬಂದಿರೋದು. ನಮ್ಮ ಅರಿವಿಲ್ದಲೇ ಯಾರು ಕ್ವಶನ್ ಮಾಡ್ತಾ ಇಲ್ಲ, ಯಾರು ತಿಳ್ಕೊಳ್ತಾ ಇಲ್ಲ ಅಷ್ಟೇ. ಆ ಅರಿವನ್ನು ಮೂಡಿಸೋ ಕಾರ್ಯಕ್ರಮನೇ ಇದು ಸಂವಿಧಾನ ಜಾಥಾ. ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಚಿಕ್ಕ ಪುಸ್ತಕಗಳನ್ನು ನಾವು ಆವಾಗಲೇ ಹೇಳಿದ್ನಲ್ಲ, ಚಿಕ್ಕ ಬುಕ್ಕುಗಳನ್ನ ನಾವು ಹೊರ ತಂದಿದ್ದೀವಿ. ನಮ್ಮದೇ ಅದೊಂದು 20-30 ಪುಟಗಳು, 30-40 ಪುಟಗಳಿದೆ. ಯಾರು ಬೇಕಾದ್ರೂ ತೊಗೊಂಡು ಓದ್ಬೋದು. ಸಿಂಪಲ್ ಆಗಿದೆ. ಸಂವಿಧಾನ ಅಂದರೆ ಏನು, ಅದರಲ್ಲಿ ಎಷ್ಟು ಆ್ಯಕ್ಟ್ಗಳಿದೆ, ಎಷ್ಟು ಆರ್ಟಿಕಲ್ ಇದೆ, ಶೆಡ್ಯೂಲ್ಸ್ಗಳು ಎಷ್ಟಿದೆ, ಯಾವಾಗ ಜಾರಿಗೆ ತಂದರು, ನಾಗರಿಕರಿಗೆ ಏನೇನು ಅದರಲ್ಲಿ ಸಿಗ್ತಾ ಇದೆ, ಏನೇನು ನಾವು ಜವಾಬ್ದಾರಿಗಳು ಅರ್ಥಕೊಳ್ಬೇಕು ಅನ್ನೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಕೂಡ ಎಲ್ಲ ಪಂಚಾಯತಿಗಳು ನಾವು ತಲುಪಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಸಂವಿಧಾನ ದೊಡ್ಡ ಬುಕ್ಕು ಕೂಡ ಈಗಾಗಲೇ ಪಂಚಾಯತಿ ಅಧ್ಯಕ್ಷರುಗಳು, ಸದಸ್ಯರುಗಳು ಎಲ್ಲರೂ ಕೂಡ ಗ್ರಾಮ ಪಂಚಾಯತಿನಲ್ಲೇ ಪ್ರತ್ಯೇಕ ಗ್ರಂಥಾಲಯ ಇದೆ, ಅಲ್ಲೂ ಕೂಡ ಆ ಬುಕ್ಗಳು ಅವೈಲೇಬಲ್ ಇದೆ, ಯಾರು ಬೇಕಾದ್ರೂ ಓದ್ಬೋದು. ಸೊ ನಾನು ಮಾಧ್ಯಮಗಳ ಮೂಲಕ ಜನಗಳಿಗೆ ಏನು ಹೇಳ್ಕೊಳ್ತಾ ಇದ್ದೀನಿ, ಸಂವಿಧಾನ ಬಾಬಾ ಸಾಹೇಬ್ ಅಂದರೆ ಯಾರು ಒಬ್ಬರು ಸೊತ್ತು ಅಲ್ಲ, ಯಾರ್ದು ಅಲ್ಲ. ಇದು ಪ್ರತಿಯೊಬ್ಬ ಭಾರತೀಯರು, ಪ್ರತಿಯೊಬ್ಬ ನಾಗರಿಕರು ಕೂಡ ತಿಳ್ಕೊಳ್ಬೇಕಾಗಿರೋದು. ತಾವು ದಯಮಾಡಿ ಜನಗಳಲ್ಲಿ ಅರಿವು ಮೂಡಿಸಿ, ಇವಾಗಲಿಂದನೇ ಮಕ್ಕಳಿಗಾಗ್ಬೋದು, ಕಾಲೇಜ್ ಹೋದವ್ರು ಹುಡುಗರಾಗ್ಬೋದು, ದಯವಿಟ್ಟು ಸಂವಿಧಾನದ ಬಗ್ಗೆ ತಿಳ್ಕೊಳಕ್ಕೆ ಹೇಳಿ. ಈಗಲಿಂದ ಅದ್ರ ಮುಂದಿನ ಸಮಾಜ ಆದರೂ ಅಟ್ಲೀಸ್ಟ್ ಸದೃಢವಾಗಿರುತ್ತೆ. ಜಾತಿ, ಪಂಥ, ಮತ ಎಲ್ಲ ಮೀರಿ ನಿಲ್ಲಬೇಕು. ನಾವು ಅಧಿಕಾರಿಗಳಾಗಲಿ, ಸಾರ್ವಜನಿಕರಾಗಲಿ, ಚುನಾಯಿತ ಪ್ರತಿನಿಧಿಗಳಾಗಲಿ ಎಲ್ಲರ ಉದ್ದೇಶನೂ ಅದೇ ಇರಬೇಕು. ಮುಂದೆ ಸಮಾಜ ಚೆನ್ನಾಗಿರಬೇಕಷ್ಟೇ, ಅದೇ ಉದ್ದೇಶ. ತಾವು ದಯಮಾಡಿ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದು ಅಷ್ಟೇ. ಎಲ್ಲ ಜನಗಳಲ್ಲೂ ಸ್ಪೆಷಲಿ ಮಕ್ಕಳುಗಳಲ್ಲಿ ಒಳ್ಳೆ ಅವೇರ್ನೆಸ್ ಕ್ರಿಯೇಟ್ ಆಗಿ ಮಾಡ್ತಾರೆ. ರಾಜ್ಯ ಸರ್ಕಾರ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಜಾಥಾವನ್ನು ವಿಜೃಂಭಣೆಯಾಗಿ ಮತ್ತು ಭಾವಪೂರ್ವಕವಾಗಿ, ಗೌರವಪೂರ್ವಕವಾಗಿ ಮಾಡೋದಕ್ಕೆ ಸರ್ಕಾರ ಆದೇಶ ಮಾಡಿದೆ. ಅದರಂತೆ ಎಲ್ಲ ಪಂಚಾಯಿತಿಗಳಲ್ಲೂ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ. ಇಂದು ನಾವು ಆಲೂರು ಗ್ರಾಮ ಪಂಚಾಯಿತಿಯಿಂದ ನಮ್ಮ ಉಸ್ಕೂರು ಗ್ರಾಮ ಪಂಚಾಯಿತಿಗೆ ಬರಮಾಡ್ಕೊಂಡಿದ್ದೀವಿ ಸಂವಿಧಾನ ರಥವನ್ನು. ಈ ನಮ್ಮ ಹೊನ್ನಸಂದ್ರ ಕ್ರಾಸು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಮುಂದಿನ ಭಾಗದಲ್ಲಿ 2 ಸ್ಥಳಗಳಲ್ಲಿ ನಾವು ಸಂವಿಧಾನ ರಥವನ್ನು ಗೌರವಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮನವನ್ನು ಸಲ್ಲಿಸುತ್ತಾ ಗೌರವಪೂರ್ವಕವಾಗಿ ಅವರಿಗೆ ನಾವು ಗ್ರಾಮ ಪಂಚಾಯತ್ ವಿನೂತನವಾಗಿ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ನಾವು ಗ್ರಾಮ ಪಂಚಾಯತ್ ವತಿಯಿಂದ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಗೌರವಪೂರ್ವಕವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಯಶಸ್ವಿಗೊಳಿಸಿದ್ದೇವೆ. ಹಾಗಾಗಿ ನಮ್ಮ ಮಾನ್ಯ ಅಧ್ಯಕ್ಷರಿಗೂ, ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ಹಾಗೂ ಶ್ರೀಶಕ್ತಿ ಸಂಘದವರಿಗೂ, ನಮ್ಮ ಗ್ರಾಮಸ್ಥರಿಗೂ, ನಮ್ಮ ಎಲ್ಲ ಸಂಘಟನೆಯ ಮುಖಂಡರುಗಳಿಗೂ, ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಜನಪ್ರತಿನಿಧಿಗಳು ಮತ್ತು ಗ್ರಾಮಸ್ಥರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.